Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಪಾಸಿಟಿವ್ ಎನರ್ಜಿಯಿಂದ ಇರಿ. ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ, ಧೈರ್ಯವಾಗಿ ಎದುರಿಸಿ. ಅಸಹಾಯಕರನ್ನ ಕೈಲಾಗದೆ ಇರೋರ್ನ, ವೀಕ್ ಆಗಿ ಇರೋರಿಗೆ ರಕ್ಷಣೆ ಕೊಡಿ ಅನ್ನುವಂಥದ್ದು ಇದೆ. ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಚಾಲೆಂಜಸ್ ಇದೆ, ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ. ಏನೇ ಬಂದರೂ ಧೈರ್ಯವಾಗಿ ಎದುರಿಸಿ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಗರ ಪ್ರದೇಶಗಳಲ್ಲಿ ಒಂದಷ್ಟು ತೊಂದರೆಗಳು ಆಗುತ್ತೆ, ಸೇನೆ ತಯಾರಿರಬೇಕು ಅನ್ನುವಂಥ ರೀತಿಲಿ ಇದೆ. ಏನೋ ನಾನೇ ದೇಶ ನಡೆಸ್ತಾ ಇರೋ ರೀತಿಲಿ ಆರ್ಡರ್ ನನಗೆ ಬರ್ತಿದೆ, ಪಾಸ್ ಮಾಡು ಅನ್ನೋ ರೀತಿಲಿ. ತಪ್ಪಾಯ್ತು, ದೇವರೇ ಕ್ಷಮಿಸು. ಆಂಜನೇಯ ಧ್ಯಾನ ಮಾಡ್ತಿದ್ರು ನಿಮ್ಮ ಬಗ್ಗೆ ಕೇಳಿಸ್ಕೊಳ್ತಿದ್ದಾರೆ. ಜೊತೆಗೆ ನಿಮ್ಗೇನೋ ಮಾರ್ಗದರ್ಶನ ಹೇಳಿದರೆ, ಅಡ್ವೈಸ್ ಕೊಟ್ಟಿದ್ದಾರೆ ನಿಮಗೆ. ಆಂಜನೇಯ ಹೋಗಿ ಕೇಳಿ, ತಿಳ್ಕೊಳ್ಳಿ, ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆಂಜನೇಯ ನಿಮ್ಗೇನೋ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ, ಅದನ್ನ ಕೇಳಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನ ಎಲ್ಲಿ ಹೇಗೆ ಬಗ್ಬಡಿಬೇಕು, ಯಾರನ್ನ ಎಲ್ಲಿ ಹೇಗೆ ಕಂಟ್ರೋಲಿಗೆ ತಗೊಳ್ಬೇಕು, ಯಾವ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿನ ಆಂಜನೇಯ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ದಯಮಾಡಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ತಿಳ್ಕೊಳ್ಬೇಕು, ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ನಿಮ್ಮ ಕೈಲಾಗತ್ತೆ. ಯಾಕೆ ಅಂದರೆ ನಿಮ್ಮ ಬೆನ್ನ ಹಿಂದೆ ನಿಂತಿರೋದು ಸಾಮಾನ್ಯರಲ್ಲ, ಅಸಾಮಾನ್ಯರಾದಂಥ ಆಂಜನೇಯರು. ಸೊ ಎಲ್ಲವನ್ನು ಬರ್ದಿಡಿ, ಸತ್ಯಮೇವ ಜಯತೆ ಅಂತ ನುಡಿತಾ ಇರಿ. ಸತ್ಯದ ಹಾದಿಯಲ್ಲಿ ಸಾಕಷ್ಟು ಜಯ ಇದೆ, ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಸತ್ಯನ ಮಾತಾಡಿ, ಸತ್ಯನ ಮಾತಾಡಿ, ಸತ್ಯನ ಮಾತಾಡಿ, ಸತ್ಯದ ಹಾದಿಲೇನೆ ನಡೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಡಿವೈನ್ ಪ್ಲಾನ್ ಪ್ರಕಾರ ನಿಮ್ಮ ಜೀವನ ಹೋಗಬೇಕು. ನೆಕ್ಸ್ಟ್ ಪ್ಲಾನ್ ಏನು ನಿಮ್ಮದು ಅಂತ ಆಂಜನೇಯ ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನ ಕೇಳಿ ತಿಳ್ಕೊಳ್ಳಿ. ಶಿವಾಯ ನಮಃ ಅಂತ ಮುಂದುವರಿರಿ. ಶಿವನ ಸಂಬಂಧಪಟ್ಟಂಗೆ, ಶಿವಾಲಯಕ್ಕೆ ಸಂಬಂಧಪಟ್ಟಂಗೆ, ಶಿವನ ಸ್ಥಳಕ್ಕೆ ಸಂಬಂಧಪಟ್ಟಂಗೆ, ಹಿಮಾಲಯಕ್ಕೆ ಸಂಬಂಧಪಟ್ಟಂಗೆ ರಕ್ಷಾ ಕವಚವಾಗಿ ನಿಲ್ಲೋದಕ್ಕೆ ಆಂಜನೇಯ ಎದ್ದು ನಿಂತಿದ್ದಾರೆ. ಸಮಥಿಂಗ್ ವಿಲ್ ವೆರಿ ಡಿಫರೆಂಟ್ ಅಂಡ್ ಡಿಫೈನಿಂಗ್ ಎನರ್ಜಿಲಿ ಆಂಜನೇಯ ಇದ್ದಾರೆ. ಸಮಥಿಂಗ್ ವಿಲ್, ಏನೋ ಒಂದು ಬೆಳಕು ಚೆಲ್ಲುತ್ತೆ, ಏನೋ ಒಂದು ವಿಚಾರದ ಮೇಲೆ ಸತ್ಯ ಗೊತ್ತಾಗತ್ತೆ, ಅಲ್ಲೇನೋ ಒಂದು ಒಳ್ಳೇದು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಶಕ್ತಿ, ಭಕ್ತಿ, ಯುಕ್ತಿ ಮೂರು ನಿಮ್ಮ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ತಗೊಂಡು ಮುಂದುವರಿಸಿ. ಏನೇ ಮಾಡೋಕ್ಕಿಂತ ಮುಂಚೆ ಡಿವೈನ್ ಗೈಡೆನ್ಸ್ ಇಲ್ದಿರ ಏನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಹಿಂದಿನ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳಿ, ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಅಸಾಧ್ಯನೂ ಕೂಡ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಇದೆ. ನಂಬಿಕೆ, ವಿಶ್ವಾಸದಿಂದ ಇರಿ ಅನ್ನುವಂಥದ್ದು ಇದೆ. ದಿನಾಗಲೂ ಆಂಜನೇಯನ ಪ್ರಾರ್ಥನೆ ಮಾಡಿ, ಮಲ್ಗಕ್ಕಿಂತ ಮುಂಚೆ ಆಂಜನೇಯನ ಮಾರ್ಗದರ್ಶನ ಕೇಳಿ ಮಲ್ಕೊಳ್ಳಿ. ಕನಸಿನ ಮುಖೇನ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ, ಸಾಕಷ್ಟು ಗೊಂದಲಗಳು ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಹಿಂದಿನ ತಪ್ಪುಗಳನ್ನ ಮಾಡದೇ ಇರೋ ಹಾಗೆ ನಿಮ್ಮ ಅನುಭವಗಳು ನಿಮಗೆ ಯಾವ ರೀತಿ ಪಾಠನ ಕಲಿಸಿದೆ, ಅದ್ರ ಮುಖೇನ ನಿಮ್ಮ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು, ಅವ್ರ ಜೊತೆ ಹಂಚ್ಕೊಳ್ಳಿ. ಅವರಿಗೂ ಕೂಡ ನಾಲೆಜ್ ಗೇನ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದಿನಕ್ಕೆ 7 ಸತಿ ಆದರೂ ಹನುಮಾನ್ ಚಾಲೀಸ ಮಂಗಳವಾರ ಶನಿವಾರ ಹೇಳ್ಕೊಳ್ಳಿ. ಕಷ್ಟದ ಸಮಯದಲ್ಲಿ ಅಸಾಧ್ಯ ಕೂಡ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಗ್ರೋ ಮೈಂಡ್ ಸೆಟ್ ಅಂತ ಇದೆ. ಸೊ ಮೈಂಡ್ ಸೆಟ್ಟನ್ನ ಚೆನ್ನಾಗಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಲಂಕಾ ಬ್ರಿಡ್ಜಿನ ಮತ್ತೆ ರೀಬಿಲ್ಡ್ ಮಾಡಬೇಕು. ಸೊ ಎಲ್ಲ ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ತಯಾರಿ ನಿಮಗೆ ನೀವು ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೈಂಡ್ ಸೆಟ್ಟನ್ನು ಸರಿಯಾಗಿ ಇಟ್ಕೊಳ್ಳಿ. ಕಮಿಟೆಡ್ ಆಗಿ ಇರಿ, ಕಮಿಟ್ಮೆಂಟಲ್ಲಿ ಇರಿ ಅನ್ನುವಂಥದ್ದು ಇದೆ. 1 2 3 3 ಬೇಕಾದರೂ ನೋಡಿ.
ಸಪೋರ್ಟ್ ಮಾಡಿ, ಸಪೋರ್ಟ್ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಶಕ್ತಿ ದೇವತೆಯ ಆಶೀರ್ವಾದದಿಂದ ಆಂಜನೇಯ ತುಂಬ ಶಕ್ತಿವಂತರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಕಷ್ಟದ ಸಮಯದಲ್ಲಿ ಆಂಜನೇಯ ಯಾವಾಗಲೂ ಇರ್ತಾರೆ. ನೀವೊಂಚೂರು ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಒಳಗಿನ ಇನ್ನರ್ ಪೀಸನ್ನು ಅಂದರೆ ಶಾಂತತೆಯನ್ನು ಕಾಯ್ದುಕೊಳ್ಳಿ ಅನ್ನುವಂಥದ್ದು ಇದೆ. ಯೋಗ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ, ಯಾರ ಜೊತೆ ನಿಮಗೆ ಯಾರಿಗಾದರೂ ಏನಾದರೂ ಹೇಳಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಹೇಳಿ ಅನ್ನುವಂಥದ್ದು ಇದೆ. ಸೊ ಒಂದು ಕೆಂಪು ಬಣ್ಣದ ಪೆನ್ ತಗೊಂಡು, ಹಳದಿ ಬಣ್ಣದ ಪೇಪರ್ ತಗೊಂಡು, ಯೆಲ್ಲೋ ಪೇಪರ್ ಮೇಲೆ ರೆಡ್ ಪೆನ್ ತಗೊಂಡು, ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ಬರೆದ್ಬಿಟ್ಟು ಆಂಜನೇಯನ ಮುಂದೆ ಸಮರ್ಪಣೆ ಮಾಡಿ. ಅಥವಾ ಯಾರಿಗಾದರೂ ನೀವೇನೋ ತಿಳಿಸ್ಬೇಕು, ಆಗ್ತಾ ಇಲ್ಲ, ನನಗೆ ಅವ್ರ ಮುಂದೆ ಮಾತಾಡಕ್ಕೆ ಬರ್ತಾ ಇಲ್ಲ, ನನಗೆ ಸತ್ಯ ಹೇಳಕ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಯೆಲ್ಲೋ ಕಲರ್ ಪೇಪರಲ್ಲಿ ರೆಡ್ ಕಲರ್ ಪೆನ್ನಿಂದ ನಿಮ್ಗೆ ಏನೇನು ಹೇಳಬೇಕು ಅನ್ಸಿದ್ಯೋ ಅದನ್ನೆಲ್ಲ ಬರೆದ್ಬಿಟ್ಟು ಅದನ್ನ ಅವರಿಗೆ ಕೊಡಿ. ನನಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂದರೆ ವಾಯ್ಸ್ ಮೆಸೇಜನ್ನು ಟೈಪ್ ಮಾಡಿಬಿಟ್ಟು ಅದನ್ನು ಪ್ರಿಂಟೌಟ್ ತಗೊಂಡು ಕೊಡಿ. ನನಗೆ ಕೊಡಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇದ್ದರೆ ವಾಟ್ಸಪ್ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೊತೆ ನೀವು ಯಾವಾಗಲೂ ಕನೆಕ್ಟ್ ಆಗಿರಿ, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟಲ್ಲಿ ಇರಿ ಅನ್ನುವಂಥದ್ದು ಇದೆ. ನಿಮಗೆ ಸೆಲ್ಫ್ ಗೈಡೆನ್ಸ್ ಕೂಡ ಇದೆ, ಬೇರೆಯವರು ಕೂಡ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ, ಜೊತೆಗೆ ಆಂಜನೇಯನ ಮಾರ್ಗದರ್ಶನ ಕೂಡ ಇದೆ. ಧ್ಯಾನಕ್ಕೆ ಕುತ್ಕೊಂಡು ಆಂಜನೇಯನಲ್ಲಿ ನೀವು ಪ್ರಾರ್ಥನೆಯನ್ನು ಇಡೀ ಯೋಗ ಮುದ್ರೆನ ಹಾಕ್ಕೊಂಡು ಪ್ರಾರ್ಥನೆಗೆ ಕೂರಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ದಿನಾಗ್ಲೂ ರಾಮ ರಕ್ಷ ಸ್ತೋತ್ರನ ಪಾಠನೆ ಮಾಡಿ, ಜೊತೆಗೆ ರಾಮಾಂಜನೇಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ರಾಮಾಂಜನೇಯರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಏನೇ ಕೆಲಸ ಮಾಡಿದ್ರೂ ಹೃದಯದಿಂದ ಮಾಡ್ತೀರಾ. ಹಾಗಾಗಿ ಆಂಜನೇಯನಿಗೆ, ರಾಮನಿಗೆ ನೀವು ಅಂದರೆ ತುಂಬ ಇಷ್ಟ. ಸೊ ರಾಮ ಮತ್ತು ಆಂಜನೇಯ, ಶಿವ ಮತ್ತು ಪಾರ್ವತಿ ಇದ್ದಂಗೆ ಅಲ್ಲ, ಶಿವ ಮತ್ತು ಪಾರ್ವತಿ ಅಥವಾ ರಾಮ ಸೀತೆ ಇದ್ದಂಗೆ. ಸೊ ಶಿವ ಮಸ್ಕ್ಯುಲಿನ್ ಎನರ್ಜಿ, ವಿಷ್ಣು ಫೆಮಿನೈನ್ ಎನರ್ಜೀಸ್. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮಗೆ ಸಿಕ್ಕಿರೋದು. ಸೊ ನನಗೆ ಇವರಿಬ್ಬರನ್ನೂ ನೋಡಿದ್ರೆ ಆ್ಯಕ್ಚುಲಿ ಶಿವ ಮತ್ತು ವಿಷ್ಣು ಇಬ್ಬರು ಗ್ರೇಟ್ ಲವರ್ಸ್ ಥರ ಕಾಣಿಸ್ತಾರೆ. ಹಾಗೇನೆ ನನಗೆ ರಾಮಾಂಜನೇಯರು ಕೂಡ ಕಾಣಿಸೋದು. ಮೇ ಬಿ ನನಗೆ ಸರಿಯಾಗಿ ನೋಡೋಕ್ಕೆ ಬರೋಲ್ಲ, ಕೊಬ್ಬು ಜಾಸ್ತಿ ಆಗಿರಬೇಕು, ಅದಕ್ಕೆ ನನಗೆ ಏನೇನೋ ಅನ್ನಿಸ್ತಾ ಇರುತ್ತೆ. ಸೊ ನಿಮಗೂ ಹಾಗೆ ಅನಿಸ್ತಾ ಇದೆ ಯಾರಿಗೂ, ಅದಕ್ಕೆ ನನಗೆ ಇಲ್ಲಿ ಎನರ್ಜಿ ಬಂದಿದೆ. ಸೊ ನಿಸ್ವಾರ್ಥ ಸೇವೆ ಇರಲಿ, ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಇವ್ರು ನಂಗೆ ಅದು ಕೊಡಲಿ, ನಾನು ಇದು ಮಾಡ್ತೀನಿ, ಅದಕ್ಕೆ ನನಗೇನು ಕೊಟ್ಟಿಲ್ಲ, ಇದಕ್ಕೆ ನನಗೇನು ಕೊಟ್ಟಿಲ್ಲ, ಈ ಥರ ಬೇಜಾರೆಲ್ಲ ಮಾಡ್ಕೊಳ್ಬೇಡಿ. ಖುಷಿಯಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿ. ನಿಮ್ಮ ಸೇವೆ ಭಗವಂತನಿಗೆ ಗೊತ್ತಿದೆ. ಸೊ ಹಾಗಾಗಿ ಮನುಷ್ಯರು ಗುರುತಿಸ್ಬೇಕು ಅನ್ನುವಂಥ ವಿಚಾರಗಳು ಬೇಡ ನಿಮಗೆ ಅನ್ನುವಂಥದ್ದು ಇದೆ. ಜೊತೆಗೆ ಮಂಗಗಳಿಗೆ ಒಂಚೂರು ಬಾಳೆಹಣ್ಣನ್ನು ಕೊಡಿ, ಅಥವಾ ಬೇರೆ ಏನಾದರೂ ಅವಕ್ಕೆ ತಿನ್ನೋಕ್ಕೆ ಊಟನ ಕೊಡಿ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪರ್ಸ್ನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೋಕಸ್ ಆನ್ ಪರ್ಸ್ನಲ್ ಗ್ರೋತ್. ಸಾಕಷ್ಟು ವಿಚಾರಗಳು ನಿಮಗೆ ಪ್ರೋಗ್ರೆಸ್ಸನ್ನು ತಂದುಕೊಡುತ್ತೆ. ಸೊ ಒಂದು ದಿವಸದಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಏನೋ ತಪ್ಪಾಯಿತು ಅಂದರೆ ಎಲ್ಲ ವಿಚಾರದಲ್ಲೂ ತಪ್ಪಾಗುತ್ತೆ ಅಂತ ಏನಿಲ್ಲ. ಬೆಳೆಯೋದ್ರ ಕಡೆ, ನಿಮ್ಮನ್ನು ನೀವು ಸೇವೆಗೆ ಮುಡುಪಾಗಿರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಜೀವನ ಪ್ರಯಾಣ ಸ್ವಲ್ಪ ಕಷ್ಟ ಆಗಬಹುದು, ಕಠಿಣ ಆಗಬಹುದು. ದೇಹದ ವಿಚಾರದಲ್ಲಿ ಆಗಿರಬಹುದು, ಫಿಸಿಕಲಿ, ಮೆಂಟಲಿ ಸಾಕಷ್ಟು ಸಮಸ್ಯೆಗಳು ಬರಬಹುದು, ಅಬ್ಸ್ಟಕಲ್ಸ್ ಬರಬಹುದು. ಅದೆಲ್ಲವನ್ನು ಕೂಡ ರಿಮೂವ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಪರ್ಸ್ನಲಿ, ಫಿಸಿಕಲಿ ಕೂಡ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ಮೆಂಟಲಿ ಕೂಡ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ದಿನಾಗಲೂ ಹನುಮಾನ್ ಚಾಲೀಸ ಸಂಜೆ ಹೊತ್ತು ಓದಿ, ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಒಂದು ಫ್ರೆಶ್ ಸ್ಟಾರ್ಟ್ ಬರೋದ್ರಲ್ಲಿ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ, ಹೊಸ ಆರಂಭ, ಹೊಸ ಅಧ್ಯಾಯ ಪ್ರಾರಂಭ ಆಗೋದ್ರಲ್ಲಿ ಇದೆ. ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ
ಸಾಕಷ್ಟು ಬದಲಾವಣೆಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹನುಮಾನ್ ಯಂತ್ರನ ಮನೆಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತಂದಿಟ್ಕೊಳ್ಳಿ. ಇದರಿಂದ ನಿಮಗೆ ರಕ್ಷೆ ಕೂಡ ಸಿಗುತ್ತೆ, ಪಾಸಿಟಿವ್ ವೈಬ್ರೇಷನ್ ಕೂಡ ಬರುತ್ತೆ. ಪಂಚಮುಖಿ ಆಂಜನೇಯನ ಸ್ತೋತ್ರನ ಕೇಳಿ ದಿನಾಗ್ಲೂ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ರಕ್ಷೆ ಅನ್ನೋದು ಸಿಗುತ್ತೆ. ಮುನ್ನಡಿಬೇಕು, ನಿಂತಿರಬಾರ್ದು, ಮತ್ತೆ ಬೊಗಳೋ ನಾಯಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈ ಶಬ್ದ ಉಪಯೋಗಿಸಿದಕ್ಕೆ ಕ್ಷಮೆ ಇರಲಿ, ಬಟ್ ಅದೇ ಉತ್ತರ ಇಲ್ಲಿ. ಕೈಯಲ್ಲಿ ಒಂದು ಕಲ್ಲಿಟ್ಟಿರ್ರಿ, ಆವಾಗ ಎಲ್ಲರೂ ಹೆದರ್ಕೊಂಡು ನಿಮ್ಮಿಂದ ದೂರ ಹೋಗ್ತಾರೆ, ಇಲ್ಲ ಅಂದರೆ ಎಲ್ಲರೂ ನಿಮ್ಮನ್ನು ಕಚಕ್ ಬರ್ತಾರೆ. ಸೊ ನ್ಯೂ ಬಿಗಿನಿಂಗ್, ನ್ಯೂ ಚಾಲೆಂಜಸ್ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ, ಆದರೆ ಅಷ್ಟೇ ಪ್ರೀತಿಯಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಜಯ ಆಂಜನೇಯ, ಜಯ ಆಂಜನೇಯ, ಶ್ರೀ ಆಂಜನೇಯ, ಶ್ರೀ ಆಂಜನೇಯ. ಸೊ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಜೋರಾಗಿ ಇದೆ. ಸೊ ಹೆದರೋದು ಬೇಡ, ಶಿವನ ಆಶೀರ್ವಾದನೂ ಕೂಡ ಇದೆ. ಶಿವ ಮತ್ತು ವಿಷ್ಣು ಇವರಿಬ್ಬರ ಮಧ್ಯೆ ಆಂಜನೇಯನ ಆಶೀರ್ವಾದ ಕೂಡ ಇದೆ. ಸೊ ತ್ರಿಶೂಲ ನನಗೆ ಇಲ್ಲಿ ಶಕ್ತಿ ದೇವತೆಯ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಇದೆ. ವಿರಾಟ್ ರೂಪಿ ವೀರಾಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು, ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಬಟ್ ನಿಮ್ಮನ್ನು ನೀವು ಆ ರೀತಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್. ಯಾರಿಗೆ ಭೂತ ಪ್ರೇತ ಭಯ ಎಲ್ಲ ಇದೆ, ಸೊ ಓಂ ಶ್ರೀ ಮಹಾಂಜನೇಯಂ ಪವನಪುತ್ರ ವೇಷಾಯ ವೇಷಯ ಓಂ ಶ್ರೀ ಹನುಮತೆ ಫಟ್ ಸ್ವಾಹ. ಫಟ್ ಅಂತ ಹೇಳ್ಕೊಳ್ಳಿ, ಭಯ ದೂರ ಆಗುತ್ತೆ. ಎಸ್ಪೆಷಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಕ್ಕಳು ಯಾರ್ದೋ ಮನೆಯಲ್ಲಿ ಭಯ ಪಡ್ತಾರೆ ಅಂತ ಇದೆ. ಸೊ ಯಾರ್ಯಾರಿಗೆ ಕೆಲಸ ಆಗಿಲ್ಲ, ನಮ್ಮ ಕಾರ್ಯಸಿದ್ಧಿ ಆಂಜನೇಯನ ಮಂತ್ರನ ಹೇಳ್ಕೊಳ್ಳಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಒಳಿತಾಗತ್ತೆ. ಸೊ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ ಅಂತ. ಒಳ್ಳೇದಾಗಲಿ. ಸ್ವಲ್ಪ ಹೇಳಿದೆ, ಇನ್ನೊಂದು ಸ್ವಲ್ಪ ಹೇಳ್ಕೊಳ್ಳಿ. ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ರಕ್ಷಣೆಯಲ್ಲಿ ಇರಲಿ, ನಗ್ನಗ್ತಾ ಖುಷಿಯಾಗಿರೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ವಾಗ್ದೇವಿಯ ಕೃಪಾಶೀರ್ವಾದ, ಆಂಜನೇಯನ ಕೃಪಾಶೀರ್ವಾದ ನಿಮ್ಮ ನನ್ನ ಮೇಲೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಟೇಕ್ ಕೇರ್. ಬಾಯ್. Namaste. The Sri Vagdevi Tarot channel is so glad to see you again. Thank you for watching our tarot card readings today.